ನಮಸ್ಕಾರ ಎಲ್ಲರಿಗೂ. ನಿಮಗೆ ಸ್ವರ ಸಂಕೇತಗಳ ಕುರಿತು ಹೇಳಿದೆ. ಹಾಗೆ ಈ ಯೋಗವಾಹಗಳಿಗೆ ಇನ್ನೊಂದು ಹೆಸರಿದೆ. ಅಂ ಮತ್ತು ಅಹ ಒಟ್ಟಿಗೆ ಕೂಡಿ ನಾವೇನಂತ ಕರಿತೀವಿ? ಯೋಗವಾಹಗಳು. ಈ ಅಂ ಯಾವುದೇ ಒಂದು ಅಕ್ಷರದ ಮುಂದೆ ಒಂದು ಸೊನ್ನೆ ಅಥವಾ ಒಂದು ಬಿಂದು ಬಂದರೆ ಅದನ್ನು ಅನುಸ್ವಾರ ಅಂತ ಕರಿತೇವೆ. ಯಾವುದೇ ಒಂದು ಅಕ್ಷರದ ಮುಂದೆ ಎರಡು ಬಿಂದು ಅಂದರೆ ಮೇಲೊಂದು ಕೆಳಗಡೆ ಒಂದು ಬಿಂದು ಅಥವಾ ಎರಡು ಸೊನ್ನೆಗಳು ಬಂದರೆ ಅದನ್ನು ವಿಸರ್ಗ ಅಂತ ಕರಿತೇವೆ. ಅಂ ಅಂದರೆ ಅನುಸ್ವಾರ, ಅಹ ವಿಸರ್ಗ. ಮುಂದೆ ಬರೋದಾದರೆ ಸಂಧ್ಯಾಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿ ಅಂದರೆ ನಮ್ಮ ಸ್ವರಗಳಲ್ಲಿ ನಾವೇನು 13 ಸ್ವರಗಳನ್ನು ಹೊಂದಿದ್ದೇವೆ, 13 ಸ್ವರಗಳಲ್ಲಿ ಐ ಮತ್ತು ಔವನ್ನು ನಾವು ಸಂಧ್ಯಾಕ್ಷರಗಳು ಅಂತ ಕರಿತೇವೆ. ಯಾಕೆ ಐ ಮತ್ತು ಔವನ್ನು ಸಂಧ್ಯಾಕ್ಷರಗಳು ಅಂತ ಕರಿತೇವೆ ಅಂದರೆ, ಇವೆರಡೂ ಅಕ್ಷರಗಳು ಎರಡು ಸ್ವರಾಕ್ಷರಗಳನ್ನು ಕೂಡಿ ಆಗಿವೆ. ಆ ಮತ್ತು ಎ ಇವೆರಡು ಸ್ವರಗಳು ಕೂಡಿ ಐ ಆಗುತ್ತೆ. ಅಥವಾ ಆ ಅಥವಾ ಈ ಎರಡೂ ಸ್ವರಾಕ್ಷರಗಳು ಕೂಡಿ ಐ ಅಕ್ಷರ ಆಗುತ್ತೆ. ಔ ಹೇಗೆ ಆಗುತ್ತೆ ಅಂದರೆ, ಆ ಮತ್ತು ಓ ಕೂಡಿ ಔ ಆಗುತ್ತೆ, ಅಥವಾ ಆ ಮತ್ತು ಉ ಕೂಡಿ ಔ ಆಗುತ್ತೆ. ಸೊ ಎರಡೂ ಸ್ವರಾಕ್ಷರಗಳು ಸ್ವರಾಕ್ಷರಗಳು ಕೂಡಿ ಒಂದು ಅಕ್ಷರವಾದರೆ ಅದನ್ನು ನಾವು ಸಂಧ್ಯಾಕ್ಷರ ಎಂದು ಕರಿತೇವೆ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 2 ಸಂಧ್ಯಾಕ್ಷರಗಳು, ಅವೇ ಐ ಮತ್ತು ಔ. ಧನ್ಯವಾದ.